ಬೆಂಗಳೂರಿನ ಸುಮನಹಳ್ಳಿ ಫ್ಲೈಓವರ್ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಸುಮನಹಳ್ಳಿ ಫ್ಲೈಓವರ್ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದ್ದು ಕುಸಿತಾ ಇರುವಂತಹ ಕಾಂಕ್ರೀಟ್ ರೆಡಿ ಮಾಡಿಸಿದ್ರು ಅಪಾಯ ಮಾತ್ರ ತಪ್ಪಿಲ್ಲ. ಕಾಂಕ್ರೀಟ್ ಹಾಕಿದ ರಸ್ತೆಯಲ್ಲೇ ಮತ್ತೆ ಗುಂಡಿಗಳು ಬಿದ್ದಿವೆ. ಸ್ವಲ್ಪ ಯಾಮಾರಿದ್ರೂ ಸಾಕು, ಸವಾರರ ಜೀವ ಹೋಗೋದು ಗ್ಯಾರಂಟಿ. ಬೆಂಗಳೂರಿನ ಎಸ್ಪಿ ರೋಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಎಸ್ಪಿ ರಸ್ತೆಯ ಮೊದಲನೇ ಕ್ರಾಸ್ನಲ್ಲಿ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಜ್ಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಇನ್ನು 3 ದಿನ ರಾಜ್ಯದಲ್ಲಿ ಮಳೆ ಅಬ್ಬರಿಸಲಿ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದು ಬೆಂಗಳೂರಿಗೂ ಮಳೆ ಬಿಸಿ ತಟ್ಟಲಿದೆ. ಕರಾವಳಿ ಸೇರಿದಂತೆ 18ರಿಂದ 20 ಜಿಲ್ಲೆಗಳಲ್ಲಿ 3 ದಿನ ಮಳೆಯಾಗಲಿದ್ದು, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಮಳೆಯಾಗುವಂತ ನಿರೀಕ್ಷೆ ಇದೆ. ಇನ್ನು ರಾತ್ರಿ ಸುರಿದ ಮಳೆಗೆ ಬೆಂಗಳೂರಲ್ಲಿ ಮತ್ತೆ ಅವಾಂತರ ಆಗಿದೆ. ರಸ್ತೆ ತುಂಬಾ ನೀರು ನಿಂತು ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಚನ್ನಪಟ್ಟಣದ ಹೊಂಗನೂರು ಕೆರೆ ಕೋಡಿ ಬಿದ್ದಿದ್ದು, ಕೋಡಿಯಲ್ಲಿ ದಿನಸಿ ಲಾರಿ ಸಿಕ್ಕಾಕೊಂಡ್ಬಿದ್ದಿತ್ತು. ಬೆಳಗಿನ ಪ್ರಯಾಣಿಸೋಕೆ ಹೋಗಿದ್ರಿಂದ ಲಾರಿ ಸಿಕ್ಕಾಕೊಂಡ್ಬಿದ್ದಿತ್ತು. ಸುದ್ದಿ ತಿಳಿದು ಸ್ಥಳದಲ್ಲಿ ಸಾವಿರಾರು ಜನ ಬಂದರು. ಬಳಿಕ ಬೇರೊಂದು ಲಾರಿಗೆ ದಿನಸಿ ಮೂಟೆಗಳನ್ನು ಶಿಫ್ಟ್ ಮಾಡಿದ್ರು. ಭಾರ ಕಡಿಮೆಯಾದ ಮೇಲೆ ಹೊಂಗನೂರು ಕೆರೆಯಿಂದ ಲಾರಿಯನ್ನ ಹೊರಗಡೆ ತೆಗೆದ್ರು. ಇನ್ನು ರಾಮನಗರದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಮಳೆಯಿಂದ ಅರ್ಕಾವತಿ ನದಿ ಭೋರ್ಗರಿದು ಹರಿತಾ ಇದೆ. ಅರ್ಕೇಶ್ವರ ಕಾಲೋನಿಗೆ ನೀರು ನುಗ್ಗಿದ್ದು, ಮನೆಯಲ್ಲಿದ್ದ ಸಾಮಗ್ರಿಗಳು ನೀರ್ಪಾಲಾಗಿದೆ. ಚನ್ನಪಟ್ಟಣದ ನೀಲಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ರಾತ್ರಿ ಸುರಿದಂತ ಭಾರೀ ಮಳೆಗೆ ಶಾಲೆ ಜಲಾವೃತ ಆಗಿದೆ. ಮಲೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಭರ್ಜರಿ ಮಳೆಯಾಗ್ತಾ ಇದ್ದು, ಸಿಡಿಲು ಬಡಿದು ಮಹಿಳೆ ಗಾಯಗೊಂಡಿದ್ದಾರೆ. ರಾಮೇಗೌಡನಹಳ್ಳಿಯ ಜಡೆ ಮಾದಮ್ಮಗೆ ಸಿಡಿಲು ಬಡಿದಿದ್ದು, ಅಸ್ವಸ್ಥಗೊಂಡ ಮಹಿಳೆಯನ್ನ ಚಿಕಿತ್ಸೆಗಾಗಿ ಕೊಳ್ಳೇಗಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಳೆದ 1 ವಾರದಿಂದ ಬಿಟ್ಟು ಬಿಡದೆ ಸುರಿತಿರುವಂತಹ ಭಾರೀ ಮಳೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬಚ್ಚಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಬೆಳೆ ನಷ್ಟವಾಗಿದೆ. ಒಂದೇ ಗ್ರಾಮದಲ್ಲಿ 30ರಿಂದ 40 ಎಕರೆ ಬೆಳೆ ನಷ್ಟವಾಗಿದೆ. ಪ್ರಮುಖವಾಗಿ ಜೋಳ, ರಾಗಿ, ಹೂ ಬೆಳೆಗಳು ಸಂಪೂರ್ಣವಾಗಿ ನೆಲ ಕಚ್ಚಿವೆ. ಇದರ ಜೊತೆಗೆ ಟೊಮ್ಯಾಟೊ ಬೆಳೆ ಗಿಡದಲ್ಲೇ ಕೊಳಿತಾ ಇದೆ. ಚಿತ್ರದುರ್ಗದ ಮುರುಘಾ ಮಠಕ್ಕೆ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಯನ್ನ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ಮಠದ ಪೂಜಾ ಕೈಂಕರ್ಯ ಹಾಗೂ ಮಠದ ದೈನಂದಿನ ಚಟುವಟಿಕೆಯ ಜವಾಬ್ದಾರಿಯನ್ನ ಇನ್ಮುಂದೆ ಬಸವಪ್ರಭು ಸ್ವಾಮೀಜಿ ನೋಡಿಕೊಳ್ತಾರೆ ಅಂತ ಸಲಹಾ ಸಮಿತಿ ಸದಸ್ಯ ಜಿತೇಂದ್ರ ಹೇಳಿದ್ದಾರೆ. ಆದರೆ ಬಸವಪ್ರಭು ಶ್ರೀಗೆ ಮುರುಘಾ ಸ್ವಾಮಿಯೇ ದೀಕ್ಷೆ ಕೊಟ್ಟಿರೋದ್ರಿಂದ ವಿವಿಧ ಮಠಾಧೀಶರು, ಸಮಾಜದ ಮುಖಂಡರು ಅಪಸ್ವರವನ್ನ ಎತ್ತಿದ್ದಾರೆ. ಮುರುಘಾ ಸ್ವಾಮಿ ರಕ್ಷಣೆಗಾಗಿ ಬಸವಪ್ರಭು ಶ್ರೀ ನೇಮಕ ಮಾಡಲಾಗ್ತಾ ಇದೆ ಅಂತೆಲ್ಲ ಕಿಡಿಕಾರಿದ್ದಾರೆ. ಮಠದಲ್ಲಿ ದೀಕ್ಷೆ ಪಡೆದ ಕೆಲ ಮಠಾಧೀಶರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಗೊತ್ತಿರೋ ಹಾಗೆ ಮುರುಘಾ ಶರಣರ ವಿರುದ್ಧ ಏನು ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದ ಮುಂದುವರೆದ ಭಾಗವಾಗಿ ಮತ್ತೆ 2ನೇ ಎಫ್ಐಆರ್ ಆಯಿತು. ಜೊತೆಗೆ ಸಮಾಜದಲ್ಲಿ ಒಂದಷ್ಟು ಸಭೆಗಳು ಸಹ ನಡೆದು, ಸಾಮಾಜಿಕ ಮುಖಂಡರ ಸಭೆ, ಹಿರಿಯರ ಮುಖಂಡರ ಸಭೆಗಳನ್ನು ನಡೆಸಿದ್ದಾರೆ. ಒಂದು ಪೂಜೆಯನ್ನು, ದಿನನಿತ್ಯದ ಚಟುವಟಿಕೆಗಳನ್ನ ಮತ್ತು ಮಠದ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮತ್ತು ಅವನ್ನ ನಿರ್ವಹಿಸೋದಕ್ಕೆ, ಪ್ರತಿದಿನ ನಿರ್ವಹಿಸೋದಕ್ಕೋಸ್ಕರ ಮುರುಘಾ ಶರಣರು ಅವರು ತಮ್ಮ ಏನು ಪರಮೋಚ್ಚವಾದಂಥ ಅಧಿಕಾರವನ್ನು ಬಳಸಿ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಗಳನ್ನ ಈ ಒಂದು ಮಠದ ಚಟುವಟಿಕೆಗಳನ್ನು, ಮಠದ ಪೂಜೆ ಕೈಂಕಾರ್ಯಗಳನ್ನು ನಡೆಸ್ಕೊಂಡು ಹೋಗೋದಕ್ಕೋಸ್ಕರ ಅಧಿಕೃತವಾಗಿ ಇವತ್ತು. ಇನ್ನು ಮುರುಘಾ ಮಠದ ವಸತಿ ಶಾಲೆಯಲ್ಲಿ ಮಗು ಪತ್ತೆ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಮಧುಸೂದನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಗು ಸ್ವಾಮೀಜಿ ಅವರದ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಡಿಎನ್ಎ ಪರೀಕ್ಷೆ ನಡೀಲಿ ಅನ್ನೋದು ಜನರ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಮಗು ಯಾರ್ದು ಅನ್ನೋದಕ್ಕೆ 100 ಯಕ್ಷ ಪ್ರಶ್ನೆಗಳಿದಾವೆ. ಮಗು ಮುರುಘಾ ಶರಣರದೇ ಅಂತೇಳಿ ಕೆಲವರು ಹೇಳ್ತಾರೆ. ಅದಕ್ಕೋಸ್ಕರ ಅವ್ರದ್ದೇ DNA ಟೆಸ್ಟ್ ಮಾಡಿಸ್ಬೇಕು ಅಂತ ಕೆಲವರು ಹೇಳ್ತಾರೆ. ಈ ಮಗುವು ಸ್ವಾಮೀಜಿ ಅವ್ರದ್ದೇ ಇರ್ಬೋದು, ಅದಕ್ಕೋಸ್ಕರ DNA ಟೆಸ್ಟ್ ಮಾಡಿಸಿ ಅನ್ನೋದು ಸಾರ್ವಜನಿಕರ ಅಹವಾಲು. ನನ್ನ ಚಿತ್ರದುರ್ಗದ ಮುರುಘಾ ಸ್ವಾಮಿ ವಿರುದ್ಧ 2ನೇ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ನಾಳೆ ಸಂತ್ರಸ್ತ ಬಾಲಕಿಯರನ್ನ ಮೈಸೂರಿನಿಂದ ಚಿತ್ರದುರ್ಗಕ್ಕೆ ಕರೆತರುವಂತಹ ಸಾಧ್ಯತೆ ಇದೆ. ಮೈಸೂರಿನಲ್ಲಿರುವಂತಹ ದೂರುದಾರ ಮಹಿಳೆಯ ಮಕ್ಕಳಾದ 2 ಸಂತ್ರಸ್ತೆಯರನ್ನ ಕರ್ಕೊಂಡು ಬರ್ತಾರೆ. ನಾಳೆ 2 ಸಂತ್ರಸ್ತ ಬಾಲಕಿಯರಿಂದ
ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ. ಅಲ್ಲದೆ ವೈದ್ಯಕೀಯ ಪರೀಕ್ಷೆ ಮಾಡಲಾಗುತ್ತೆ. ಜೊತೆಗೆ ಮುರುಘಾ ಮಠಕ್ಕೆ ಕರೆತಂದು ಸ್ಥಳ ಮಹಜರ್ ನಡೆಸುವಂತ ಸಾಧ್ಯತೆ ಇದೆ. ಅಲ್ಲದೆ ಸಂತ್ರಸ್ತ ಬಾಲಕಿಯನ್ನ ಕೋರ್ಟ್ಗೆ ಕರೆದೊಯ್ದು ಸಿಆರ್ಪಿಸಿ 164 ಅಡಿ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ. ವಿದ್ಯಾಕಾಶಿ ಧಾರವಾಡ ಜಿಲ್ಲೆಗೆ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ನಗರದ ಜುಬ್ಲಿ ಸರ್ಕಲ್ ಬಳಿ ಇರುವಂತಹ ಬಸವೇಶ್ವರ ಮತ್ತು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ಬಳಿಕ ಮಾತನಾಡಿದ ಅರುಣ್ ಸಿಂಗ್, ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, 150ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆ ನಡೀತಾ ಇದೆ. ಇದು ಸಿದ್ದು ಡಿಕೆಶಿ ಸೇರ್ಸೋಕೆ ನಡೆಸಲಾದ ಯಾತ್ರೆ ಅಂತ ಲೇವಡಿ ಮಾಡಿದ್ರು. ಧಾರವಾಡದಲ್ಲಿ ಶಾಸಕ ಅಮೃತ್ ದೇಸಾಯಿ ಹಾಗೇನೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ನಡುವೆ ಟಾಕ್ ವಾರ್ ಜೋರಾಗಿದೆ. ಹಾಲ್ ಕುಡ್ದವ್ರೆ ಬದುಕೋದ್ ಕಷ್ಟ, ವಿಷ ಕುಡ್ದವ್ರು ಬದುಕ್ತಾರಾ? ಎಲ್ಲೋ ಕುತ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಕುತ್ಕೊಂಡು ವಿಡಿಯೋ ಮಾಡಿ ಹೇಳೋದ್ ಯಾಕೆ? ಬಾರೋ, ನಿನಗಾಗೆ ಕಾಯ್ತಾ ಇದ್ದೀನಿ ಅಂತ ಅಮೃತ್ ದೇಸಾಯಿ ಸವಾಲ್ ಹಾಕಿದ್ದಾರೆ. ತಾಯಿ ಹಾಲು ಕುಡ್ದವನ್ನ ಬದುಕೋದಿಲ್ಲ, ಬದುಕಕ್ಕೆ ಸಾಧ್ಯ ಇದೆ. ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿ ನಾ ಬರ್ತೇನೆ ಬಾರ್ ಹೋಲಿಂದ ಶಕ್ತಿ ಹುರುಪು ಹುಮ್ಮಸ್ಸು ನನ್ನ ಬೆನ್ನಿದ್ರೆ ಜಗತ್ತನ್ನೇ ಗೆಲ್ಲುವಂತ ಕೆಲಸವನ್ನು ನಾನು ಭಾರತೀಯ ಜನತಾ ಪಕ್ಷ 2023ರಲ್ಲಿ ತಂದೆ ತಾಯಿ ದೇವರ ಆಶೀರ್ವಾದದಿಂದ 100ಕ್ಕೆ 100 ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಕನಕಪುರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಆದ ಅನ್ಯಾಯದ ಋಣವನ್ನ ತೀರಿಸ್ತೀನಿ, ನನ್ನ ಮೇಲೆ ನಂಬಿಕೆ ಇಡಿ, ನಿಮ್ಮ ಮನೆಯ ಮಗನಾಗಿ ಋಣ ತೀರಿಸ್ತೀನಿ ಅಂತ ಎಚ್ಡಿಕೆ ಶಪಥ ಮಾಡಿದ್ರು. ಸರ್ಕಾರ 100ಕ್ಕೆ 100 ರಚನೆ ಜೆಡಿಎಸ್ದೇ ಆಗೋದು.